ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಬ್ಯಾಡರಹಳ್ಳಿ ಶಾಖೆ ಉದ್ಘಾಟನೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಒಡಗಲಪುರ ನಾಗೇಂದ್ರ ಅವರಿಂದ ಚಾಲನೆ. ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಬ್ಯಾಡರಹಳ್ಳಿ ಗ್ರಾಮ ಶಾಖೆಯನ್ನು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಒಡಗಲಪುರ ನಾಗೇಂದ್ರ ಉದ್ಘಾಟಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಸಿರು ಟವಲ್ಗಳಿಗೆ ತಮ್ಮದೇ ಆದ ಮೌಲ್ಯವಿದೆ. ಆದರೆ ಹಸಿರು ಟವಲ್ ಧರಿಸುವುದು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಆಗಿದೆ. ರಾಜಕಾರಣಿಗಳು ಸಮಯಕ್ಕೆ ತಕ್ಕ ಹಾಗೆ ವಿವಿಧ ಬಗೆಯ ಬಣ್ಣದ ಟವಲ್ ಧರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೂತನ ರೈತ ಸಂಘದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆಂಪುಗೌಡ, ಬೋರಾಪುರ ಶಂಕರೇಗೌಡ, ತಾಲೂಕು ಅಧ್ಯಕ್ಷ ಶಿವರುದ್ರಪ್ಪ ಸೇರಿದಂತೆ ನೂತನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ತುಂಬಾ ಶಕ್ತಿ ಇದೆ, ಅದನ್ನ ನಾವು ದುರುಪಯೋಗಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ಹಿಂದೆ ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ರು, ಆದ್ರೂ ರೈತ ಸಂಘ ಚಳವಳಿ ಮಾಡ್ತಾ ಇತ್ತು. ಹಿಂದೆ 82-80 ಇದರಿಂದನೂ ಶ್ರೀನಿವಾಸನವರ ಇದರಲ್ಲಿ ಅವರು, ನಮ್ಮ ಸಿದ್ದಯ್ಯಗೌಡರು ಮತ್ತೆ ನಮ್ಮ ಚಿಕ್ಕಸ್ವಾಮಿಗೌಡರು ಎಲ್ಲ ಪ್ರತಿಯೊಬ್ರು ಇದ್ರು. ಅಂದ್ರೆ ಆವತ್ತಿನ ಚಳುವಳಿ ಅಷ್ಟೇ ರಭಸವಾಗಿತ್ತು. ಅವತ್ತು ನಾನು ಕಂಡಂಗೆನೆ ಒಂದೊಂದು ಚಳುವಳಿ ಬೆಂಗಳೂರಿಗೆ ಕಾಲಿಟ್ರೆ ಸ್ವಲ್ಪ ನಡುಗರು, ರೈತರುಗಳು ಬೆಂಗಳೂರಿಗೆ ಕಾಲಿಟ್ರೆ ನಡುಗರು. ಇಲ್ಲಿಂದನೇ ಸ್ವಂತ ಬಸ್ಸು, ಕೈಯಿಂದ ದುಡ್ಡು ಹಾಕಿ ಸ್ವಂತ ಬಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದರಿಂದ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಈ ಟವಲ್ನ ಸೋಟಿಗೆ ಹಾಕಕ್ ಹೋಗ್ಬಾರ್ದು. ಒಂದು 4 ಜನಕ್ಕೆ ಒಳ್ಳೇದಾಗಬೇಕು, ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಆ ಉದ್ದೇಶದಿಂದ ನಾವು ಹಾಕೊಂಡು ಇವತ್ತು ನಾವು ಬ್ಯಾಡರಹಳ್ಳಿಯಲ್ಲಿ ಅದೊಂದು ಸಂಘಟನೆ ಮಾಡೋಣ ಅಂತ ಆಸೆಯಿಂದ ತುಂಬಾ ಆಲೋಚನೆ ಹೋಗಿದ್ದಾರೆ. ಅದ್ರಟ್ಟು ಒಂದು ಗಾಂಧಿ ಟೋಪಿ ಆಗುತ್ತೆ. ಗಾಂಧಿ ಟೋಪಿ ಆಗ್ತದೆ. ಗಾಂಧಿ ಟೋಪಿನ ಯಾರು ಬೇಕಾದ್ರೂ ಹಾಕ್ಬೋದಲ್ವಾ? ಎಲ್ಲರೂ ಹಾಕ್ಬೋದು, ಒಳ್ಳೆಯವರು ಹಾಕ್ಬೋದು. ಗಾಂಧಿ ಟೋಪಿ ಹಾಕೊಂಡು ಗಾಂಧಿಯ ವಿಚಾರವಾದಿಗಳು ಇವರು ಯಾರಾಗಿದ್ದಾರೆ ಅಂದ್ರೆ ನಮ್ಮ ಸಿದ್ದೇಗೌಡರು ಇದಾರಲ್ಲ, ಇಲ್ಲಿಗ ಇಲ್ಲೊಬ್ರು ಇದು ಮಾಡ್ಕೊತಲ್ಲ, 5 ಜನ ಇದಾರಲ್ಲ, ಅವ್ರು ಹಸಿಟ್ಟು ಅವ್ರು ಚಿಕ್ಕಣ್ಣ ಅಂತವ್ರು ಇವತ್ತು ತೆಗೆದಿಲ್ಲ. ಹಸಿಟ್ಟವ್ರನ್ನ ಮೌಲ್ಯ ಅವ್ರಿಗೆ ಗೊತ್ತು, ಆದರೆ ಇತ್ತೀಚೆಗೆ ಹಸಿಟ್ಟವ್ರು ಆಗ್ತಾರೆ, ಅದ್ರ ಮೌಲ್ಯಗಳು ಅರ್ಥವಾಗ್ತಾ ಇಲ್ಲ, ಫ್ಯಾಷನ್ ಆಗ್ತದೆ. ಹಸಿಟ್ಟವ್ರ ಮಹತ್ವ ನಮ್ಮ ರೈತರಿಗೆ ಗೊತ್ತಾಗಬೇಕಾಯ್ತು. ರೈತರು ಎಗರು ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದಾಯ್ತು. ಇವತ್ತು ಯಡಿಯೂರಪ್ಪನೂ ಆಗ್ತಾನೆ, ವಿಜಯೇಂದ್ರನು ಆಗ್ತಾನೆ, ಸಿದ್ದರಾಮಯ್ಯನೂ ಆಗ್ತಾರೆ, ದೇವೇಗೌಡರು ಆಗ್ತಾರೆ, ಕುಮಾರಸ್ವಾಮಿ ಆಗ್ತಾರೆ. ಹಸಿಟ್ಟವನ್ನ ಒಡೆಯಕ್ಕೆ, ಹಸಿಟ್ಟವ್ರ ಸಂಘವನ್ನ ಧ್ವಂಸ ಮಾಡಕ್ ಹೊರಟವ್ರು ಇವತ್ತು ಹಸಿಟ್ಟವ್ರ ಶಕ್ತಿ ಗೊತ್ತವ್ರು ಹಾಕುತ್ತಾರೆ. ಆದ್ರೆ ಹಸಿಟ್ಟವ್ರ ಶಕ್ತಿ ಆಗಿತ್ತಲ್ಲ, ನಾವು ರೈತರು ಇವತ್ತು ಜಾತಿಗಳ ವಿಂಗಡಣೆ ಆಗ್ಬಿಟ್ಟು ಯಾವುದೋ ರಾಜಕೀಯ ವ್ಯಕ್ತಿಗಳ ಪರ ಬಾಲಂಗೊಚ್ಚಿ ಇಟ್ಕೊಂಡು ಅವ್ರ ಪರ ಜಾಂಡ ಹಿಡಿಯಕ್ಕೆ ಹೋಗ್ತೀವಿ. ತಪ್ಪು. ರೈತರ ಪರ ಜಾಂಡ ಹಿಡಿಬೇಕು, ರೈತರ ಪರ ಜಾಂಡ ಹಿಡಿಬೇಕು. ಇಲ್ಲಿ ಬಂದಾಗ ಚಿಕ್ಕಣ್ಣ ಮತ್ತು ಸಿದ್ದೇಗೌಡರ ಅವ್ರ ಮುಖದ ನಗುವನ್ನು ನೋಡಿದೆ. ಅವ್ರ ಆತ್ಮದಲ್ಲಿ ಅವ್ರ ಮನಸ್ಸಲ್ಲಿ ಶುದ್ಧ ಇತ್ತು. ಚಳವಳಿಗಾರರು ಒಂಥರ ಚಳವಳಿಗಾರರು 4-6 ಜನ ಹಸಿಟ್ಟವಳು ಹಾಕೊಂಡ್ರೆ ಅವ್ರ ಮುಖದಲ್ಲಿ ಉತ್ಸಾಹ ಕಾಣ್ತಿತ್ತು. ಅವ್ರು ಇಡೀ ವಯಸ್ಸಲ್ಲಿರೋರು, ಅವ್ರು ಏನು ಸಾಧ್ಯ ಮಾಡ್ಬೇಕಂತ ಏನಿಲ್ಲ. ಇದು ಮೌಲ್ಯ ಹಸಿಟ್ಟವಲ್ಲಿ. ಎಲ್ಲ ಅರ್ಥ ಮಾಡ್ಕೊಂಬಿಡಿ. ಹಸಿಟ್ಟವಲ್ಲ ದುರುಪಯೋಗ ಮಾಡ್ಕೊಳ್ಳೋಂಥದ್ದಿದೆಲ್ಲ, ಅದು ಎತ್ತ ತಾಯಿಗೆ ದ್ರೋಹ ಮಾಡ್ಬೇಕು. ಎತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ಕಟ್ಟಣ ಚಳವಳಿನ ಯುವಕರು ಬರ್ತಾ ಇಲ್ಲ, ಯುವಕರು ಬರ್ತಾವ್ರೆ. ಈಗ ಉದಾಹರಣೆಗೆ ನಮ್ಮ ಎಂ.ಟೆಕ್ ಹೋಗಿರೋರು ಗ್ರಾಮ ಪಂಚಾಯತಿ ಮೆಂಬರ್ ಆಗ, ನಮ್ಮ ಶಂಭುಗೌಡರು ಅಧಿಕಾರಿಯಾಗಿ ರಿಟೈರ್ಡ್ ಆಗಿ ಬಂದು ಹಸಿಟ್ಟವ್ರು, ಮೊದಲು ಹಸಿಟ್ಟವ್ರು ಇತ್ತು ಮನುಷ್ಯರುಗಳು, ಈಗ ಬಹಿರಂಗವಾಗಿ ಆಗ್ತವ್ರು. ಉತ್ತರ ಕರ್ನಾಟಕದಲ್ಲಿ ನಾವು ಶಿಬಿರ ಮಾಡೋದು ಹರಿಹರದಲ್ಲಿ.